ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ. ಇವತ್ತು ಅತ್ತೆ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಪಿತೃಪಕ್ಷಕ್ಕೆ ಬಟ್ಟೆ ತೊಗೊಳಕ್ಕೆ ಯಾವ ಶಾಪಿಗೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ವಿಡಿಯೋನ ನೋಡಿ. ನಾವು ಇವತ್ತು ಬಂದಿರೋದು ಥರ್ಡ್ ಸ್ಟೇಜಲ್ಲಿರುವಂಥ ಶುಭಪ್ರದ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಸ್ಯಾರಿ ಅಷ್ಟೇ ಅಲ್ಲ, ಡ್ರೆಸ್ಗಳು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ. ಹಾಗಾಗಿ ಹತ್ರ ಇದೆ ಅಂತ ಇಲ್ಲಿಗೆ ಬಂದಿದ್ದೀನಿ ಈ ಇಯರು. ಕಮ್ ದಿಸ್ ಸೈಡ್. ಕಾಟನ್ ಸಿಗುತ್ತೆ ಚೆನ್ನಾಗಿದೆ ನೋಡಿ. ಇದೆಲ್ಲ ಬ್ಯಾಡ್ರೆಲ್ಲ ಕಿತ್ತೋಗಲ್ಲ. ಇದು ನೋಡಿ, ನೀವು ಯಾವ ಥರ ತೊಗೋಬೇಕು ಅಂದ್ಕೊಂಡಿದ್ದೀರ ಅದಾರ ಹೇಳಿ. ಯಾವ ಕಲರ್ ಬೇಕು? ಅದು ನೋಡತ್ತೆ ಒಂಥರ ಚೆನ್ನಾಗಿದೆ. ಬೇಡ ಅಂತ ಬಿಡಿ ಮೇಡಮ್. ವಾಪಸ್ ಯಾವ ಥರ ಅಂತ ಹೇಳಿದ್ರೆ ನಾವು ಆ ಥರ ತರಿಸ್ತೀವಿ. ಬಿಡಿ ಅವ್ರು ನೋಡ್ತಾ ಇರ್ತಾರೆ. ತೋರಿಸಿ ನೋಡಿ ಅತ್ತೆ, ಈ ಥರದ್ದು ಬೇಕಾ? ಕಾಟನ್ ಏನು ರಫ್ ಅಲ್ಲ, ಉಡ್ಬೋದು ನೀವು. ಅದು ಸ್ವಲ್ಪ ಇನ್ನೂ ನೋಡಿ ಅತ್ತೆ, ಸರ್ಗು ಈ ಥರ ಇರುತ್ತೆ. ಬ್ಲೌಸ್ ಪೀಸ್ ಯಾವ ಥರ ಇದೆ ತೋರಿಸಿ ಅವ್ರಿಗೆ. ಬ್ಲೌಸ್ ಪೀಸ್ ಬರುತ್ತೆ. ಬ್ಲೌಸ್ ಬರುತ್ತೆ. ಇದು ಬ್ಲೌಸ್, ಇದು ಸುಮಾರು ಇದೆ. ಬೇಡ ನಾವು ಏನು ಪ್ರೈಸ್ ಅಪ್ಪ ಇದು? ಇದೆಲ್ಲ ನಿಮ್ಮ ಇದು 3900. ಸ್ವಲ್ಪ ಸಿಲ್ಕ್ ಥರ ಬರುತ್ತಲ್ಲ, ಸಿಲ್ಕ್ ಮೆಟೀರಿಯಲ್ ಥರ. ಬನಾರಸ್ಸಲ್ಲಿ ಬನಾರಸ್ ಹಾಂ, ಅದರಲ್ಲಿ ಇದು ತುಂಬ ಸಿಲ್ಕ್ ಇದೆ. ಸ್ವಲ್ಪ ಕಾಟನ್ ಥರನೂ ಬರುತ್ತಲ್ಲ ಅದು. ಮೇಲ್ಗಡೆ ಮೇಡಮ್ ಪಿಕಾಕ್ ಎಲ್ಲ ಇದೆಯಲ್ಲ ಮೇಲೆ. ಹಾಂ, ಮೇಲೆ ಹಾಂ. ಕಲರ್ಸ್ ಇದೆ ಪಲ್ಲು ಸ್ಪ್ರೆಡ್. ಪಲ್ಲು ನೋಡಿ, ಕಲರ್ ನೋಡ ಕಲರ್ ಸಿಗುತ್ತಲ್ಲ. ಚೆನ್ನಾಗಿದೆ. ಇದು ಬ್ಲೌಸ್ ಬರುತ್ತೆ. ಸ್ಯಾರಿ ಫುಲ್ ಈ ಥರ ಬರುತ್ತೆ. ಎಷ್ಟು ಕಲರ್ ಇದೆ ಅಪ್ಪ ಇದರಲ್ಲಿ? ಸುಮಾರು ಕಲರ್ಸ್ ಇದೆ. ಇದು 1020 ರೂಪಾಯಿ. ಕಾಟನ್ನು ಏನಮ್ಮ? ಕಾಟನ್ ಬರುತ್ತೆ. ನೋಡಿ ಈ ಥರ ನೋಡ್ತೀರಾ? ಚಿಕನ್ ಕರಿ ಅಂತ ದಕ್ಷ. ಕಲರ್ ಕೊಡಿ. ಕಲರ್ಸ್ ನಮಗೆಲ್ಲ ಸಿಂಗಲ್ ಕಲರ್ ಚೆನ್ನಾಯ್ತಲ್ಲ. ಇದು ಎಸ್ ಸೈಜು? ಇಲ್ಲ, ಎಲ್ ಸೈಜ್ ಕೇಳಿದ್ರಲ್ಲ. ಅವಳದು ಎಲ್ ಅಲ್ಲ, ಎಸ್ ಅವಳದು. ಎಸ್ ಸೈಜಾ? ಎಮ್ಮ. ಎಸ್ ಆದ್ಮೇಲೆ ಎಮ್ಮ. ಹಾಂ, ಎಮ್ಮ. ಎಮ್ಮ ಸೈಜ್ ನೋಡಿ. ನೀವು ಯಾವ ಥರ ಸೈಜ್ ಆ ಥರ ಎಲ್ಲ ಕೊಡಿ. ಈ ಥರ ಅದು ಬಗೆ ಬೇರೆ ಇದ್ರೆ ಸೇಮ್ ಅದು ತಕ್ಕಂದೇನು ನೀನು? ನಂಗೆ ಅಷ್ಟರಲ್ಲಿ ಬೇಡ. ಸುಮ್ಮನೆ ಯಾಕೆ ಸುಮ್ಮನೆ ಗುಡ್ಡೆ ಹಾಕೊಂಡು ನೀವು ಇಷ್ಟ ಹೋಗ್ತೋತ ನೋಡು. ಅಜ್ಜಿ ತಗೊಳ್ತಿರೋದಾ? ಬ್ಲ್ಯಾಕ್ ಇಡಂಗಿಲ್ಲಲ್ಲ. ಬ್ಲ್ಯಾಕ್ ಪೂಜೆಗೆ ಹಬ್ಬಕ್ಕೆ ಹಾಕಲ್ಲ. ಹಾಂ, ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಕಲರ್ ಬೇರೆ ತೆಗೆಸ್ಕೊಳ್ಳಿ. ಕಲರಲ್ಲಿ ಅವ್ರಿಗೆ ಇಷ್ಟ ಹೋಗ್ಬೇಕು. ಕಲರ್ ಅವ್ರು ತಗೊಳ್ಳಿ. ಯಾವುದೊಂದು ಯಾವ ಸೈಜ್ ನಿಮ್ದಲ್ಲ ಅನ್ಸುತ್ತದು. ಅದೇನೇ ಅವಳದೆ. ಸೈಜ್ ಅದು ಎಲ್ ಸೈಜ್ ಆಗುತ್ತೆ. ಇದು ಎಮ್ ಸೈಜ್. ಇದು ಓಪನ್ ಮಾಡಿ. ಅದೆಲ್ಲ ತೆಗಿಬಿಡಿ. ಈ ಥರ ಬೇಕಂತ ನೋಡಿ ದಕ್ಷ. ಮೈ ಮೇಲೆ ಹಾಕೊಂಬಾರ್ದು ಕಣಮ್ಮ ದಕ್ಷ. ಅಯ್ಯೋ, ಪೂಜೆಗೆ ಇಡಕ್ಬೇಕಿತ್ತದು. ಎಲ್ಲನೂ ಹಾಕೊಂಡು ಶೋ ಮಾಡ್ಬೋದು. ಎಲ್ಲ ಹಾಕೊಂಡಿರ್ತಾರೆ. ಸುಮ್ಮನೆ ಅವೆಲ್ಲ ನಾವು ಹೇಳ್ಬಾರ್ದು. ಕಲರ್ ಆಯ್ತಾ? ಈ ಕಲರ್ ಇಲ್ಲ ದಕ್ಷ ಹತ್ರ. ನಾನು ಕಷ್ಟ ಕೊಡಲ್ಲ, ಹೇಳ್ತೀನಿ. ಕಾಟನ್ ಪರ್ಪಲ್ ಸೇಮ್ ಸೈಜ್ ದೊಡ್ಡ ನೋಡಿದೆ. ಏನು ಪ್ರೈಸ್ ಇದೆಯಪ್ಪ ಇದೆಲ್ಲ? ಇದೆಲ್ಲ ನಿಮಗೆ 1555 ಆಗುತ್ತೆ ಡಿಸ್ಕೌಂಟ್. ಬೇಡ ಅಮ್ಮ, ಇವ್ರ ಇದ್ರಲ್ಲೇ ಒಂದು ಇದು ಓಪನ್ ಮಾಡಿಪ್ಪ. ಇದು ಓಪನ್ ಮಾಡಿ. ಇವ್ರ ಅಕೌಂಟಲ್ಲಿ ಒಂದು ಹಾಕಿದ್ರು, ಅದು ಇಷ್ಟ ಆಗಿತ್ತು. ತೋರಿಸಿ. ಚೆನ್ನಾಗಿತ್ತಲ್ಲ ದಕ್ಷ ಇದು? ಇದು ಗ್ರ್ಯಾಂಡ್ ಬರುತ್ತೆ ಅಮ್ಮ. ಇದೆಲ್ಲ ನಾನು ಎಲ್ಲಿಗೆ ಹಾಕೊಳ್ಳಿ. ಸುಮ್ಕು ಒಳ್ಳೆ ಗ್ಯಾರಂಟಿ. ಬ್ಲೌಸು
ಮೈದಾನ ಮಾಮ ಸಖತ್ ಇದೇ ಕೊಡಿ ಮೇಡಮ್, ಚೆನ್ನಾಗಿದೆ. ಬೇಡವಾ? ಚೆನ್ನಾಗಿದೆ ಅತ್ತೆ. ಅತ್ತೆ ಎರಡು ಒಂದೇ, ಕಲರ್ ಮಾತ್ರ ಬೇರೆ. ಬೇಡ, ಒಂದು ನಿಮಿಷ. ಅತ್ತೆ ಅದು ಓಲ್ಡ್ ಫ್ಯಾಷನು, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ ಸರ್ಗೆಲ್ಲ ಅವಳೆ. ಪಾಪ ಅವ್ರಿಗೆ ಇಷ್ಟ ಬಂದಿದ್ದು ತಗೊಳ್ಳೋದು. ಅವ್ರಿಗೆ ಗೊತ್ತಿಲ್ಲ ಹೇಳಿರ್ತಾನೆ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಜ್ಜಿ ಅಂತ ಹೇಳ್ಬೇಕು. ಗ್ರೀನ್ ಇದೆ, ಎಲ್ಲೋ ಇದೆ, ಇದೆ ಚೆನ್ನಾಗಿದೆ. ಬೇಡ ಬೇಡ ಗ್ರೀನ್ ಬೇಡ ಎಲ್ಲೂ ಬೇಡ. ಇದೇ ಬೇಕಾ? ಅದು ಬೇಕಾ? ನೋಡಕ್ಕ ಅದೇ ಇದು ಚೆನ್ನಾಗೈತೆ. ಇದಂತ ಇದಿಲ್ಲ ನೋಡಿ. ಇದ್ರಲ್ಲಿ ಅದು ಬೇರೆ ಕಲರ್. ಇದು ಚೆನ್ನಾಗೈತೆ. ಬಿಡು ಬಿಡು ಚೆನ್ನಾಗಿದೆ ನೋಡಿ. ಸೆಕೆಂಡ್ ಒನ್ ಇದರಲ್ಲಿ ಕಲರ್ ಇದ್ರಲ್ಲೇ ಇದೆ ಈ ಬಣ್ಣ. ಇದೇ ಚೆನ್ನಾಗೈತೆ ಕಣತ್ತೆ. ಕೊಡಿ ಮೇಡಮ್ ಇಲ್ಲಿ. ಇದೇ ಕೊಡ್ಲಾ? ಯಾವ ಬಣ್ಣ ಬೇಕು? ಬೇಕಾ? ಬಣ್ಣ ಬಣ್ಣ ಅದೇ ಹಂಗಲ್ಲ, ಅವ್ರ ಹತ್ರ ಇಲ್ದೇ ಇರೋದು ಕೊಡ್ಸೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಪ್ಯೂರ್ ಚಂದೇರಿನಾ? ಇದು ಓಪನ್ ಮಾಡಿ ಮೇಡಮ್ ನೋಡೋಣ. ನಮ್ದಿಲ್ಲ. ಪ್ಯೂರ್ ಚಂದೇರಿ ನೋಡ್ದಲೆ ನಂಗೆ ಅದು ಇಷ್ಟ ಆಗಿಲ್ಲ. ಹಾಂ ಚೆನ್ನಾಗಿದೆ ಇದು ಅಲ್ಲ. ಏನು ರೇಟ್ ಮೇಡಮ್ ಇದು? ಕಾಟನ್ 3999. ಅಂದರೆ ಬಾರ್ಡ್ರ್ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ. ಬ್ಲೌಸ್ ಪೀಸ್ ಪ್ಲೈನ್. ಹಾಂ ಹಾಂ ಚೆನ್ನಾಗಿದೆ ಇದು. ಇದೆ ಚೆನ್ನಾಗೈತೆ. ಇದು ಚೆನ್ನಾಗಿದೆ. ಜಿಂಕೆ ಇದು ಕಪ್ಪು ನೀಲಿನ ಬ್ಲ್ಯಾಕಾ? ಯಾವ್ದು ಇಷ್ಟ ಆಯ್ತು ನಿಮಗೆ? ಬ್ಲ್ಯಾಕ್ ಇದು ಒಂಥರ ಇದೆಲ್ಲ ಇದಿಲ್ಲ ನೋಡಿ. ಇದು ಎಷ್ಟು ಚೆನ್ನಾಗೈತೆ. ಇದು ಬಟರ್ ಕ್ರೇಪ್. ಇದು ತಗೊಳ್ಳೋಣ. ಬಟರ್ ಕ್ರೇಪ್ ಚೆನ್ನಾಗೈತೆ. ಇರಲಿ ಬಿಡಿ, ಇದು ತಗೊಂಡು ಅವ್ರಿಗೆ ಇದು ಇಷ್ಟ ನಂತ ಬಿಡಿ. ಇದು ಅವಳಿಗೆ ಯಾವ್ದು ಇಷ್ಟ, ನಿಮ್ಗೆ ಯಾವ್ದು ಇಷ್ಟ ತಗೊಳ್ರಪ್ಪ, ನಮ್ಮ ತಲೆ ತಿಂತೀರಿ. ಅವಳು ಇದು ತಗೊಂಡ್ವಿ ಅಂತ ತಗೊಂಡ್ವಿ. ಅಮ್ಮ ನೋಡಮ್ಮ, ಅವ್ರ ಹತ್ರ ಈ ಕಲರ್ ಇದೆ, ಈ ಕಲರ್ ಇದೆ, ಈ ಕಲರ್ ಇದೆ, ಇಲ್ಲಿರೋ ಯಾವ ಕಲರು ಇಲ್ಲ. ಸರಿ ಆಯ್ತು, ಇದೇ ತಗೋ ಹಂಗಾರೆ. ಇದೇ ತಗೊಂಡು ಬೇಡ, ನಿಮ್ಮ ಇಷ್ಟ. ಈ ತಲೆನೋವಿಗೆ ಔಷಧಿ ಕೊಡ್ತಾರೆ. ಏನು ಮನೇಲಿ ಕೀರ್ಗಳಿದೆ, ಅದಕ್ಕೆ ಅವಳಿಗೆ ಅದು ಇಷ್ಟ ಇಲ್ಲ. ಅವಳು ಹೇಳ್ದನ್ನ ತಾನೆ. ದೇವರೇ ಕಾಪಾಡಪ್ಪ. ಸೇಮ್ ಅಂದ್ರೆ ಸ್ವಲ್ಪ ಕಲರ್ ಕಲರು ಎಲ್ಲೋ ಬಂದಿಲ್ಲ, ಇದಕ್ಕೆ ಎಲ್ಲೋ ಬಂದೈತೆ ಅಷ್ಟೇ. ಬಟರ್ ಕ್ರೇಪ್ ಅಂತ, ಬಟ್ ಚೆನ್ನಾಗೈತೆ ಅಲ್ಲ ಗೊತ್ತಾ. ಉಟ್ರು ಅತ್ತೆ ನಿಮಗೆ ಒಂಥರ ಏನು ಅನ್ಸಲ್ಲ, ಚೆನ್ನಾಗೈತೆ. ಅವಳೇ ತಗೊಂಡಿಲ್ವಂತಲ್ಲ ಇನ್ನೂ. ನಾನು ಬೇರೆ ಕಡೆ ಕಂಚಿ ಕಾಟನ್. ಕಂಚಿ ಕಾಟನ್ ಇದೆಷ್ಟು, ಅದಕ್ಕಿಂತ ಇದೆ ತಗೊಂಡು. ಯಾಕೆ ಚೆನ್ನಾಗೈತೆ. 1500 ಸ್ಪ್ರೆಡ್ ಮಾಡಿ ಮೇಡಮ್, ಇದು ನೋಡೋಣ. ಕಂಚಿ ಕಾಟನಾ? ಪಲ್ಲು ಲೈನ್ಸ್ ಅಷ್ಟೇನಾ? ಹಾಂ ಹಾಂ ಹಾಂ. ಈ ಟೀಚರ್ಸ್ಗೆ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರಲ್ಲ, ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ನಮಗೂ ಇಷ್ಟ ಆಗುತ್ತೆ. ನಾವು ದಡ ದಡ ಅಂತ ಕೆಲಸ ಮಾಡಿ ದಡ ದಡ ಅಂತ ಫಂಕ್ಷನ್ಗೆ ಹೋಗೋರು, ಅಷ್ಟೊಂದು ಪೇಷನ್ಸಿಂದ ಹೋಗ್ಬೇಕಲ್ಲ. ಹಾಂ, ಇನ್ನೇನು ಅದೇ ಇಲ್ಲ ಶುಭಪ್ರದ ಹಿಡ್ಕೋದಕ್ಕೆ ಶೈಲಿ. ಕಾಸ್ಟ್ಲಿ, ಚೆನ್ನಾಗಿದೆ ಬಟ್ ಕಾಸ್ಟ್ಲಿ. ಹಾಂ ಹೌದಾ? ಇದೇನು ಮೆಟೀರಿಯಲ್ಲಪ್ಪ? ಕಾಟನ್. ನೋಡಿದೆ ಅತ್ತೆ, ಚೆನ್ನಾಗಿತ್ತಲ್ಲ ಬಟ್ಟೆ, ನೋಡೋಣ ಅನಿಸ್ತು, ನೋಡಿದೆ. 1000 ನಾನು ಅವತ್ತು ಕೊಟ್ಟಿದ್ರು ಬರ್ತಡೇಗೆ, ನಾನು ತಗೊಂಡಿರಲಿಲ್ಲ, ಅದಕ್ಕೆ ನೋಡಿದೆ ಅಷ್ಟೇ. ಸೀರೆ ಹ್ಞೂ ಸಖತ್ತಾಗಿದೆ, ಸೂಪರ್ ಆಗಿದೆ. ಈ ಥರ ನಿಮ್ಮ ಹತ್ರ ಇಲ್ಲ, ತಗೋಬೇಕು ಅಷ್ಟೇ. ನನಗೆ ಇಷ್ಟ ಆಗಿದೆ. ನೀನು ಅಂಗಡಿಯಿಂದ ಹೋಗೋಣ ಬೇಗ ಅಂತ ಹಿಂಗೆ ಹೇಳಿದ್ರೆ ತಕ್ಷಣ ಉಟ್ಕೋತೀನಿ. ಏನೋ ಸ್ವಲ್ಪ ಓಲ್ಡಾಗಿ ಚೆನ್ನಾಗಿದೆ ಅಂತ ಇಷ್ಟಪಟ್ಟಿದ್ದೀನಿ. ನೀನು ಆಮೇಲೆ ನನಗೆ ನೀನು ನೋಡಾಮೇಲೆ ದಕ್ಷತಾ ಕೊಡ್ರಿ. ಸಖತ್ತಾಗಿದೆ. ಎಲ್ಲ ಕೇಳಿದವರೆಲ್ಲ ಕೇಳ್ತಾರೆ. ಹ್ಞೂ, ಕೇಳಲಿಲ್ಲ ಅಂದರೆ ತಗೊಬಂದು ಇವ್ರಿಗೆ ವಾಪಸ್ ಕೊಟ್ಬಿಡೋಣ. ನಾನೇ ಕೇಳಂಗೆ ಮಾಡ್ತೀನಿ. ಆಂಟಿ ಅವ್ರಿಗೆ ಹೋಗ್ಬಿಟ್ಟು ಸೀರೆ ಎಲ್ಲ ತಂದಿರುತ್ತೆ. ನಾನೇನು ಅಷ್ಟೊಂದು ಪೆದ್ದಿಯಲ್ಲ, ಸುಮ್ಮನಿರು. ಅಮ್ಮ ಚೆನ್ನಾಗಿದೆ, ಈ ಥರ ನಿಮ್ಮ ಹತ್ರ ಇಲ್ಲ. ಗೊತ್ತು ಇಲ್ಲ ಅಂತ ಸ್ವಲ್ಪ. ನಾವು ಇವಾಗ ಬಟ್ಟೆ ಎಲ್ಲ ತೊಗೊಂಡಾಯಿತು.
ಪ್ರತಿ ವರ್ಷವೂ ಅತ್ತೆನೇ ಪಿತೃಪಕ್ಷದಲ್ಲಿ ಬಟ್ಟೆನ ತೊಗೊಳ್ಳೋದು. ನಮಗೆ ಆಗಲಿ ನಮ್ಮ ಮನೆಯವ್ರಿಗೂ ಕೂಡ ಅವರೇ ಪ್ರತಿ ವರ್ಷ ಬಟ್ಟೆನ ಕೊಡಿಸ್ತಾರೆ ವರ್ಷಕ್ಕೊಂದ್ಸಲ. ಮಾರ್ಲಮ್ಮಿ ಹಬ್ಬನ ಮಗನ್ನ ಮಾರಿ ಆದರೂ ಮಾರ್ಲಮ್ಮಿ ಹಬ್ಬ ಮಾಡಿ ಅಂತ ಹೇಳ್ತಾರೆ. ಹಂಗಾಗಿ ಅದು ತುಂಬ ಮುಖ್ಯ ಅಂತ ಅತ್ತೆ ಅದಕ್ಕೆ ಭಾಳ ಗೌರವ ಕೊಟ್ಟು ಹೀಗೆ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ನಾವು ತೊಗೋಬೋದು ಬಟ್ಟೆ, ಆದರೆ ಅವ್ರಿಗೇನೋ ಒಂದು ಖುಷಿ, ಸ್ವಲ್ಪ ದುಡ್ಡೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಹಂಗಾಗಿ ಪ್ರತಿ ವರ್ಷವೂ ಅವರೇ ನಮಗೆ ಬಟ್ಟೆ ಕೊಡ್ತಾರೆ. ಇಲ್ಲಿ ಇಲ್ಲ ಅನ್ಸು. ಸಾರಿ ಪೆಟ್ಟಿ ಕೊಟ್ಟಿದ್ಯಾ? ಇದೆ ಮೇಡಮ್. ಅವರು ಸುಮಾರು ಇವಾಗ 24 ವರ್ಷ ಆಯಿತು. 24 ವರ್ಷದಿಂದನೂ ನಮಗೆ ಕಷ್ಟದಲ್ಲಿದ್ದಾಗಲೂ ಅವರೇ ಪಿತೃಪಕ್ಷದಲ್ಲಿ ಬಟ್ಟೆನ ತೆಗ್ದಿರೋದು. ಇವತ್ತು ನಮ್ಮ ಹತ್ರ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿದ್ರೂ ಅವರೇ ಪಿತೃಪಕ್ಷದಲ್ಲಿ ನಮಗೆ ಬಟ್ಟೆನ ತೆಗಿಯೋದು. ಅಂದರೆ ಅವ್ರಿಗೇನೋ ಒಂಥರ ಖುಷಿ ಆಗುತ್ತಲ್ವ. ಅವ್ರು ಆಲ್ರೆಡಿ ದುಡ್ಡನ್ನು ಕೂಡಿಟ್ಕೊಂಡಿರ್ತಾರೆ. ಇನ್ನು 2 ತಿಂಗಳು ಹಬ್ಬ ಇರುವಾಗಲೇ ಶುರು ಮಾಡ್ತಾರೆ, ಯಾವಾಗ ಬಟ್ಟೆ ಅಂಗಡಿಗೆ ಹೋಗೋಣ, ಇನ್ನೇನೋ ಬರ್ತಾಯಿದೆ ಅಂತ. ಬರೀ ಬಟ್ಟೆ ತಗೊಳ್ಳೋದಷ್ಟೇ ಅಲ್ಲ, ಮೆಣಸಿನ್ಕಾಯಿ, ಧನಿಯಾ ಮತ್ತು ಅದಕ್ಕೆ ಏನು ಪಂಡು ಅಂತ ಹಾಕಿರ್ತಾರೆ, ರೇಷನ್ ಪಂಡು, ಅದು ಕೂಡ ಹಾಕಿರ್ತಾರೆ. ಅವರು ಮಕ್ಕಳು ಬರ್ಡೇಗೆ ಬಟ್ಟೆ ಕೊಡಿಸಿದ್ರು, ಪಿತೃಪಕ್ಷದಲ್ಲಿ ಬಟ್ಟೆ ಕೊಡ್ಸೋಕೆ ಹೊರಗಡೆ ಹೋದ್ರೂ ಫೈನಲ್ಲಾಗಿ ಅವ್ರಿಗೆ ಹೋಟೆಲ್ಗೆ ಹೋಗಿನೇ ಬರಬೇಕು. ಅವ್ರಿಗೆ ಭಾಳ ಇಷ್ಟ. ವರ್ಷಕ್ಕೊಂದ್ಸಲ ನಮ್ಮನ್ನು ಕರ್ಕೊಂಡೋಗಿ ಅದ್ರ ಬಿಲ್ಲು ಕೂಡ ಅವರೇ ಕೊಡಿಸ್ತಾರೆ. ನಾವು ಇವಾಗ ಬಂದಿರೋ ಹೋಟೆಲ್ ಬಂದು ಒನ್ ಅರಸಿ ಅಂತ ಹೇಳಿ ನಮ್ಮ ವಿಜಯನಗರ ಅಂಬರೀಷ್ ರೋಡಲ್ಲಿ ಓಪನ್ ಆಗಿದೆ. ಲರ್ನರ್ PU ಕಾಲೇಜ್ ಪಕ್ಕದಲ್ಲಿ ಓಪನ್ ಆಗಿ ಒಂದು 15 ದಿನನ, ಒಂದು ವಾರ ಆಗಿತ್ತಷ್ಟೇ. ಸರಿ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಕೂಡ ನಾವು ಹೋಗಿ ಕೂತ್ಕೊಂಡು ಫ್ಯಾಮಿಲಿ ಇದ್ದರೆ ಆರಾಮಾಗಿ ಅಲ್ಲಿಗೂ ಕೂಡ ಸರ್ವ್ ಮಾಡ್ತಾರೆ. ನಾವು ಏನು ಅಷ್ಟು ಜನ ಇರಲಿಲ್ಲ ಅಂಥೇಳಿ ಕೆಳಗಡೆನೇ ಹೋದ್ವಿ. ಫಸ್ಟ್ ಅಂದ್ಕೊಂಡ್ವಿ ಈಗ ಜನ ಇಲ್ವಲ್ಲ, ಹೆಂಗಿದೆಯೋ ಏನೋ ಊಟ ಅಂತ. ಜೊತೆಗೆ ಈ ಶಾಪಿಂಗ್ ಅಂತ ಹೋದಾಗ ಅದರದ್ದೇ ಕೆಲಸ ಇದ್ದಾಗ ನಮಗೆ ಹೊಟ್ಟೆ ಹಸಿವು ಶುರು ಆಗುತ್ತೆ. ಲೇಟ್ ಮಾಡೇ ಬಿಟ್ಟಿರ್ತೀವಿ ನಾವು ಬಟ್ಟೆ ತೊಗೊಳ್ಳುವಾಗ. ನನಗೂ ಹೊಟ್ಟೆ ಹಸಿತಿತ್ತು, ಅತ್ತೆಗೂ ಹೊಟ್ಟೆ ಹಸಿತಿತ್ತು. ಹಂಗಾಗಿ ಫಸ್ಟು ನಾವು ಸೌತ್ ಇಂಡಿಯನ್ನು ಫುಲ್ ಮೀಲ್ಸ್ನ ಇಬ್ಬರು ತೊಗೊಂಡು ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ. ನಿಜವಾಗ್ಲೂ ರಸಮ್ ಆಗಲಿ, ದಾಲ್ ಆಗಲಿ ಅಲ್ಲೇ ಗೊತ್ತಾಗೋಗುತ್ತೆ. ಟೇಸ್ಟು ನೋಡಿದ ತಕ್ಷಣ ಚೆನ್ನಾಗಿದೆ, ಮನೆ ಊಟದ ಥರ ಅಂತ ಅನ್ನಿಸ್ತು. ಮತ್ತು ಹೆಸರುಬೇಳೆ ಖೀರು ಒಂದು ಕೊಟ್ಟಿದ್ದರು. ಹಾಗಾಗಿ ನಾನು ಚೆನ್ನಾಗಿದೆ ಊಟ, ಇವಾಗ ಆರ್ಡ್ರ್ ಮಾಡಿ ಅಂತ ಹೇಳಿ ಮಾಡಿಸ್ದೆ. ಸ್ಟಾರ್ಟರ್ ಆಗಿ ತಕ್ಷಣ ಏನು ಪನ್ನೀರ್ ಟಿಕ್ಕಾ ಫ್ರೈನ ಆರ್ಡ್ರ್ ಮಾಡ್ಕೊಂಡಿದ್ಲು. ಅವ್ರು ಸ್ವಲ್ಪ ಕೊಡೋದನ್ನ ಲೇಟ್ ಮಾಡಿದ್ರು. ಇನ್ನು ಅದಾದಮೇಲೆ ಮಶ್ರೂಮ್ ಗ್ರೇವಿನ ಆರ್ಡ್ರ್ ಮಾಡಿದ್ವಿ. ಅದಂತೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ರೋಟಿ ಮತ್ತು ಏನು ಜೀರಾ ರೈಸು. ನಾವು ಯಾವಾಗಲೂ ಯಾವುದೇ ಗ್ರೇವಿ ಇದ್ದರೂ ಲಾಸ್ಟಲ್ಲಿ ಒಂದು ಜೀರಾ ರೈಸ್ನ ಆರ್ಡ್ರ್ ಮಾಡ್ತೀವಿ. ಯಾಕೆ ಅಂದರೆ ಗ್ರೇವಿ ವೇಸ್ಟ್ ಆಗಬಾರ್ದು ಅಂಥೇಳಿ ಲಾಸ್ಟಲ್ಲಿ ಈ ರೊಟ್ಟಿ ಎಲ್ಲ ಆದಮೇಲೆ ಆ ಗ್ರೇವಿಗೋಸ್ಕರ ನಾವೊಂದು ಜೀರಾ ರೈಸ್ನ ಯಾವಾಗ ಹೊರಗಡೆ ಹೋದರೂ ಲಾಸ್ಟಲ್ಲಿ ಒಂದನ್ನು ಆರ್ಡ್ರ್ ಮಾಡೇ ಮಾಡ್ತೀವಿ. ಇನ್ನು ಪನ್ನೀರ್ ಟಿಕ್ಕಾನು ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಜೊತೆಗೆ ಇಲ್ಲೇನಂದರೆ ನಮ್ಮ ಏನು ಸರ್ವ್ ಮಾಡ್ತಾರೆ ಆ ಬೌಲಿಂದ ಹಿಡಿದು ಪ್ಲೇಟ್ಸು ಎಲ್ಲದರ ಮೇಲೂ ಈ ಕಲಂಕಾರಿ ಇದು ಡಿಸೈನ್ ಇತ್ತು. ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮಣ್ಣಿನ ಥರ ಅನಿಸುತ್ತೆ, ನಮ್ಮ ಹಳ್ಳಿ ಕಡೆ ಮಣ್ಣಿನ ಪ್ಲೇಟ್ ಥರ ಕಲರು ಆ ಥರ ಸೆಲೆಕ್ಟ್ ಮಾಡಿದ್ದಾರೆ. ಆದರೆ ಇದು ಫೈಬರೇ. ನೀವು ಒಂದು ಸಲ ಹೋಗಿ ಬನ್ನಿ ಹೋಟೆಲ್ಗೆ. ಆ ರಂಗೋಲಿಗಳಾಗ್ಬೋದು, ಆ ಪ್ಲೇಟ್ಗಳ ಮೇಲಿರೋ ಚಿತ್ರ ಆಗ್ಬೋದು, ಎಲ್ಲವೂ ತುಂಬಾ ಚೆನ್ನಾಗಿದೆ. ಜೊತೆಗೆ ಸರ್ವು ಅಷ್ಟೇ ಪೇಷನ್ಸಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನಗಿಷ್ಟ ಆಯಿತು. ಒನ್ ಅರಸಿ ಇದು ಬಂದು ಅಂಬರೀಷ್ ರೋಡು ಅಂತ ಬರುತ್ತಲ್ಲ, ಅಲ್ಲೇ ಇರೋದು. ತುಂಬಾ ಚೆನ್ನಾಗಿದೆ, ಟೇಸ್ಟು ಕೂಡ ಚೆನ್ನಾಗಿತ್ತು. ನೀವು ಒಂದು ಸಲ ಹೋಗಿ ಬನ್ನಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಹೋಟೆಲ್ ಥರ ಅಲ್ಲದೆ ಕೆಫೆ ಥರ ಪಾಸ್ತಾ, ಪಿಜ್ಜಾ ಮತ್ತು ಮೋಮೋಸು ಅದು ಸಿಗುತ್ತೆ. ಚಾಟ್ಸ್ ಆಗಿ ನಿಮಗೆ ಮಸಾಲೆ ಪೂರಿ, ಗೋಬಿ, ಪಾನಿಪುರಿ ಎಲ್ಲನೂ ಸಿಗುತ್ತೆ. ನಾವು ಅದನ್ನೆಲ್ಲ ಟೇಸ್ಟ್ ಮಾಡಿಲ್ಲ. ಇನ್ನೊಂದು ಸಲ ಸಂಜೆ ಹೊತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಊಟದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.